ಕೋರ್ಟ್ನಲ್ಲಿ 3ನೇ ಕೇಸ್ನ ವಿಚಾರಣೆ ಆರಂಭ ಆಗಿದೆ. ಈಗ ಆ ಪ್ರಕರಣದಲ್ಲಿ ಪ್ರಜ್ವಲ್ ಅವರ ವಿಚಾರಣೆಯನ್ನ ಕೋರ್ಟ್ ಆರಂಭ ಮಾಡಿದೆ. ಏನಾದರೂ ತೊಂದರೆ ಆಯ್ತಾ ಅಂತ ಪ್ರಜ್ವಲ್ಗೆ ಜಡ್ಜ್ ಮೊದಲನೇದಾಗಿ ಪ್ರಶ್ನೆ ಮಾಡಿದ್ದಾರೆ. ಯಾಕಂತಂದ್ರೆ ಅವರು ಕಸ್ಟಡಿಯಲ್ಲಿ ಇರೋದ್ರಿಂದ ಅಲ್ಲೇನಾದರೂ ತೊಂದರೆ ಆಯ್ತಾ ಅಂತ ಕೇಳಿಕೊಂಡು ಆ ನಂತರ, ಯಾಕಂತಂದ್ರೆ ವಿಚಾರಣಾಧೀನ ವ್ಯಕ್ತಿಗೂ ಕೂಡ ಅವರದ್ದೇ ಆದ ರೈಟ್ಸ್ ಇರುತ್ತೆ, ಹಕ್ಕಿರುತ್ತೆ, ಸಂವಿಧಾನ ಅದನ್ನು ಕೊಡುತ್ತೆ. ಹಾಗಾಗಿ ಏನಾದರೂ ತೊಂದರೆ ಆಯ್ತಾ ಅಂತ ಕೇಳಿಕೊಂಡು 3ನೇ ಕೇಸ್ನ ವಿಚಾರಣೆಯನ್ನು ಆರಂಭ ಮಾಡಿದೆ ಕೋರ್ಟ್. ಅಪ್ಡೇಟ್ ಪಡ್ಕೊಳ್ಳೋಣ. ಸಹೋದ್ಯೋಗಿ ನಿಕೇಶ್ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, 3ನೇ ಕೇಸ್ನ ವಿಚಾರಣೆ ಆರಂಭ ಆಗಿದೆ, ಏನಿದೆ ಅಪ್ಡೇಟ್? ಎಸ್, ಖಂಡಿತ ಈಗಾಗಲೇ ವಿಚಾರಣೆ ಆರಂಭ ಆಗಿರುವಂಥದ್ದು. ಮೊದಲನೇದಾಗಿ ನ್ಯಾಯಾಧೀಶರು ಕೇಳಿದ್ರ ಪ್ರಜ್ವಲ್ ರೇವಣ್ಣ ಅವ್ರ ಹತ್ರ ಹೇಗಿದ್ರಿ, ಈಗ ಚಿಕಿತ್ಸೆಯನ್ನ ಕೊಡಿಸಿದ್ರ ಅಂತ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ನನಗೆ ಚಿಕಿತ್ಸೆಯನ್ನು ಕೊಡಿಸಲಿಲ್ಲ, MRI ಸ್ಕ್ಯಾನ್ ಮಾಡಬೇಕು, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು, ಮನವಿಯನ್ನು ಮಾಡ್ಕೊಂಡಿದ್ರು. ಈ ಬಾರಿ ಬಂದಾಗ ನ್ಯಾಯಾಧೀಶರು ಕೇಳ್ತಾರೆ, ಯಾಕಂತ ಹೇಳಿದ್ರೆ ಈತ ಆರೋಪಿ ಆಗಿದ್ದಾನೆ, ಅಪರಾಧಿ ಆಗಿಲ್ಲ. ಆ ನಿಟ್ಟಿನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಇವರಿಗೆ ಒಂದಿಷ್ಟು ನ್ಯಾಯಾಂಗದಲ್ಲಿ ಒಂದಿಷ್ಟು ಪ್ರೊಸೆಸ್ ಕೂಡ ಇರುವಂಥದ್ದು, ಮಾನವ ಹಕ್ಕು ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಕೇಳ್ತಾರೆ, ಹೇಗಿದ್ರಿ, ಇವಾಗ ನಿಮಗೆ ಚಿಕಿತ್ಸೆಯನ್ನು ಸರಿಯಾಗಿ ಕೊಡಿಸಿದ್ರೆ ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ಕೇಳಿದ್ರು. ಇಲ್ಲ, ಪ್ರಜ್ವಲ್ ರೇವಣ್ಣ ಹೇಳಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಈಗ ವಿಚಾರಣೆ ಹಾಜರಾಗ್ತಾ ಇರುವಂತದ್ದು. ವಿಚಾರಣೆ ಹಾಜರಾದ ಸಂದರ್ಭದಲ್ಲಿ ಈಗ SIT ಪರ ವಕೀಲರು ಕೂಡ ಹಾಜರಾಗಿದ್ದಾರೆ. ಈ ಹಿಂದೆ ಕೂಡ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. 8/7/2024 ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಜುಲೈ 8ನೇ ತಾರೀಕುವರೆಗೂ ಕೂಡ ಜುಡಿಷಿಯಲ್ ಕಸ್ಟಡಿ, ಮ್ಯಾಜಿಸ್ಟ್ರೇಟ್ ಕಸ್ಟಡಿಗೆ ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅಗೇನ್ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕಾಗತ್ತಾ? 3ನೇ ಕೇಸಲ್ಲಿ ಬಹಳ ಹೊತ್ತೇನು ವಿಚಾರಣೆ ನಡೆದಿಲ್ಲ, ಕಸ್ಟಡಿ ಕೇಳೋದಕ್ಕೆ ಮಾತ್ರ SIT ಟೀಮ್ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಿತ್ತು. ಇದೀಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ಈಗ ಜುಡಿಷಿಯಲ್ ಕಸ್ಟಡಿಗೆ 8ನೇ ತಾರೀಕುವರೆಗೂ ಕೂಡ, ಜುಲೈ 8ನೇ ತಾರೀಕುವರೆಗೂ ಕೂಡ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ. ಈ ಎಲ್ಲ ಪ್ರಕರಣಗಳ ವಿಚಾರಣೆ ನಡೀತಾ ಇದೆ. ಪ್ರಕರಣ 1, ಪ್ರಕರಣ 2 ಮತ್ತು 3, ಈ ಅಷ್ಟು ಪ್ರಕರಣಗಳು ಕೂಡ ಒಂದಕ್ಕೊಂದು ಸಾಮ್ಯತೆ ಹೊಂದಿರತಕ್ಕಂಥವು ಮತ್ತು ಸಂಬಂಧ ಇರುವಂತಹ ಪ್ರಕರಣಗಳು ಅಂತ ಹೇಳಲಾಗಿದೆ. ಹಾಗಾಗಿ 3 ಪ್ರಕರಣಗಳಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಇನ್ನಷ್ಟು ಕಾಲ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಪಡಿಬೇಕಾಗತ್ತೆ. ಆ ಕೆಲಸವನ್ನ ಈಗ ಮಾಡಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸೀನಿಯರ್ ಕಲೀಗ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಹೆಚ್ಚಿನ ವಿವರ ಏನಿದೆ ಈ ಹೊತ್ತಿಗೆ ಸುನಿಲ್? ಎಸ್ ರಂಜಿತ್, ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ಕಸ್ಟಡಿ ಅವಧಿ ಅಂತ್ಯ ಆಗಿತ್ತು. ಈಗಾಗಲೇ ಒಟ್ಟು 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ರು. ಅದರಲ್ಲಿ 3ನೇ ಪ್ರಕರಣದಲ್ಲೂ ಕೂಡ ಇತ್ತೀಚೆಗಷ್ಟೇ ವಶಕ್ಕೆ ಪಡ್ಕೊಂಡಿದ್ರು. ಅದರ ಒಂದು ಅವಧಿ ಇದೇ ಇವತ್ತಿನವರೆಗೂ ಕೂಡ ಇದ್ದಿದ್ದು. ಸೊ ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟಿಗೆ ಹಾಜರುಪಡಿಸಿದ್ರು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ಅಗತ್ಯ ಇಲ್ಲದೇ ಇದ್ದ ಕಾರಣದಿಂದಾಗಿ SIT ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿ ಕೊಡಿ ಅನ್ನುವಂಥ ಯಾವುದೇ ರೀತಿಯ ಮನವಿಯನ್ನು ಕೂಡ ಸಲ್ಲಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮುಂದಿನ ತಿಂಗಳು 7ನೇ ತಾರೀಕುವರೆಗೆ 8ನೇ ತಾರೀಕುವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ನೀಡಿರುವಂಥದ್ದು. ಇನ್ನು ಕೆಲ ಹೊತ್ತಿನಲ್ಲೇ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನು ಕೂಡ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿ ಬಿಡಲಿದ್ದಾರೆ. ಇಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಆಗಿದ್ದು ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿಬಿಡ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಇವರ ಅಣ್ಣ ಸೂರಜ್ ರೇವಣ್ಣ ಅವರಿಗೆ CID ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೋರ್ಟು ಕರ್ಕೊಂಡ್ಬಂದು ಅಲ್ಲಿ ಪ್ರೊಡ್ಯೂಸ್ ಮಾಡಿದ ಬಳಿಕ ನೇರವಾಗಿ CID ಕಚೇರಿಗೆ ಕರೆತರಲಿದ್ದಾರೆ. ರಂಜಿತ್. ಓಕೆ, ರೈಟ್ ಸುನಿಲ್, ಈಗ 3 ಪ್ರಕರಣಗಳು ಪ್ರಜ್ವಲ್ ವಿರುದ್ಧ ಇರುವಂತಹ 3 ಪ್ರಕರಣಗಳು ನಾವು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ನೋಡೋದಾದ್ರೆ ಸುನಿಲ್, 3 ಪ್ರಕರಣಗಳು ಒಂದಕ್ಕೊಂದು ಇಂಟರ್ಲಿಂಕ್ಡ್ ಅಂತ ಹೇಳಲಾಗಿದೆ. ತನಿಖೆ ಯಾವ ರೀತಿನಲ್ಲಿ ಸಾಗುತ್ತೆ ಇಲ್ಲಿಂದ ಮುಂದೆ?
ಎಸ್ ಶ್ರೀಲಕ್ಷ್ಮಿ, ಇಷ್ಟು ದಿನ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ತಮ್ಮ ಕಸ್ಟಡಿಯಲ್ಲಿ ಇರಿಸಿಕೊಂಡು ಹಲವಾರು ರೀತಿಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಿದ್ರು. ಒಂದು ಡೇ ಒನ್ನಿಂದಲೂ ಕೂಡ ಕೇಳಿ ಬರ್ತಾ ಇದ್ದಂಥ ಮಾತು ಅಂತ ಹೇಳಿದರೆ SIT ಅಧಿಕಾರಿಗಳ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಅವರು ಸಮರ್ಪಕವಾದಂಥ ರೀತಿಯಲ್ಲಿ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು. ಅಂದರೆ ಏನಾದರೂ ಕ್ವಶನ್ಸ್ ಕೇಳಿದರೆ ತನಗದು ಗೊತ್ತಿಲ್ಲ, ಇಲ್ಲ ತನ್ನ ಅಡ್ವೊಕೇಟ್ಸ್ ಜೊತೆಗೆ ಮಾತಾಡಬೇಕು, ಈ ರೀತಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಗಳನ್ನು ಹೇಳ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಚನೆಗೊಂಡಿದ್ದಂತಹ SIT ಅಧಿಕಾರಿಗಳು ಈ ಒಟ್ಟು 3 ಕೇಸುಗಳೇನು ದಾಖಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕವಾದಂತಹ ಮತ್ತು ಹಲವಾರು ರೀತಿಯ ಸಾಕ್ಷ್ಯಗಳನ್ನು, ಅಂದರೆ ಸಾಂದರ್ಭಿಕ ಸಾಕ್ಷ್ಯಗಳಿರ್ಬೋದು, ಇವೆಲ್ಲವನ್ನು ಕೂಡ ಕಲೆ ಹಾಕಿ ಅವನ್ನು ನೆಕ್ಸ್ಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದು. ಅಂದರೆ ಈ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದೀಗ SIT ಅಧಿಕಾರಿಗಳು ಕೋರ್ಟಿಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬೇಕು. ಈ ಅವಧಿಯಲ್ಲಿ, ಅಂದರೆ ಇಷ್ಟು ದಿನಗಳ ಅವಧಿಯಲ್ಲಿ ಪ್ರಜ್ವಲ್ ರೇವಣ್ಣ ಕಡೆಯಿಂದ ಏನೇನು ಮಾಹಿತಿಗಳನ್ನು ತಿಳ್ಕೋಬೇಕಾಗಿತ್ತೋ ಆ ಎಲ್ಲ ಮಾಹಿತಿಗಳನ್ನು ಸಾಧ್ಯ ಆದಷ್ಟು ಪಡ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ಒಂದು ಹಂತದ ಸಾಕ್ಷ್ಯಗಳನ್ನು SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ಸಪೋಸ್ ಈ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಅಗತ್ಯ ಇದೆ ಅಂತ ಏನಾದರೂ ಕಂಡು ಬಂದಲ್ಲಿ ಆಗ ಮತ್ತೆ ಕೋರ್ಟಿಗೆ ಮನವಿಯನ್ನು ಸಲ್ಲಿಸಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೂ ಕೂಡ SIT